ನೋಡಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಶಿವಮೊಗ್ಗದ ಶಾಸಕರು ಮತ್ತು ಮಂತ್ರಿಗಳನ್ನು ಕರೆದು ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದರು. ಈ ಚರ್ಚೆಯಲ್ಲಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಮುಂದೆನೇ ಮಾತಾಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲವೊಂದು ಅಭಿವೃದ್ಧಿ ಆಗಬೇಕು ಅನ್ನೋದು ಇದನ್ನು ಹೆಚ್ಚು ಒತ್ತು ಅಲ್ಲಿ ಕೊಟ್ಟಿದ್ದೀವಿ. ಶಿವಮೊಗ್ಗ ಜಿಲ್ಲೆಯ ಕೆಲವು ಅಭಿವೃದ್ಧಿ ಆಗೋದನ್ನ ಹೆಚ್ಚು ಒತ್ತು ಕೊಡೋ ಮೂಲಕ ಅಲ್ಲಿ ಕೆಲಸ ಆಗಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೊಟ್ಟಿದ್ದೀವಿ. ಹಾಗೆ ನಮ್ಮ ತಾಲೂಕಲ್ಲಿ ಆಗುವಂಥ ಕೆಲಸ ಇದ್ರ ಬಗ್ಗೆ ಮತ್ತು ಮಳೆಗಾಲದಲ್ಲಿ ಆಗಿರುವಂಥ ಹಾನಿಯ ಬಗ್ಗೆ. ಮಳೆಗಾಲದಲ್ಲಿ ಈಗ ಏನಾಗಿದೆ, ಮಲೆನಾಡಲ್ಲಿ ಎಲೆ ಚುಕ್ಕೆ ರೋಗ ಜೊತೆಗೆ ಈಗ ಕೊಳೆ ರೋಗ ಬಂದ್ಬಿಟ್ಟಿದೆ ಭಾಳ. ಈ ಸರಿ ನಮಗೆ ಜೂನ್ 10ಕ್ಕೆ ಮಳೆ ಆಗೋದು ಮೇ 18ಗೆ ಶುರುವಾಗಿದೆ. ಇದರಿಂದ ಏನಾಗಿದೆ, ಈಗ ಸತತವಾಗಿ ಮಳೆ ಬರ್ತಾ ಇದೆ. ಇದರಿಂದ ನಮ್ಮ ಮಲೆನಾಡಲ್ಲಿ ರಸ್ತೆಗಳು, ಅಡಿಕೆ ತೋಟಗಳು ಹಾಳಾಗಿ ಸಂಪೂರ್ಣ ಉದುರಿ ಹೋಗಿದ್ದರಿಂದ ರೈತರಿಗೆ ಪರಿಹಾರ ಕೊಡಬೇಕು, ಅವರಿಗೆ ಒಂದು ಆಧಾರ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೇಳಿದಾಗ ಅದಕ್ಕೂ ಸಹ ಒಪ್ಕೊಂಡಿದ್ದಾರೆ. ನಮ್ಮ ತಾಲೂಕಿನಲ್ಲಾಗುವ ಕೆಲವು ಇಂಜಿನಿಯರ್ ಕಾಲೇಜು ಇತರೆ ಏನೇನಿದೆ ಅವೆಲ್ಲವನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮುಂದುವರೆದ ಭಾಗವಾಗಿ ನಾವು ಹೇಳಿದ್ದೀನಿ, ಸರ್ ನೀವು ಕೆಲವೊಬ್ಬರಿಗೆ ಮಾತ್ರ ಅನುದಾನವನ್ನು ಜಾಸ್ತಿ ಕೊಡ್ತಾ ಇದ್ದೀರಿ, ಆದರೆ ನಮ್ಮ ಕಡೆನೂ ಸ್ವಲ್ಪ ಜಾಸ್ತಿ ನಾವು ಬರಬೇಕು, ನಮ್ಮ ತಾಲೂಕಿನಲ್ಲೂ ಸಹ ಅಭಿವೃದ್ಧಿ ಆಗಬೇಕು, ಈ ಕಡೆನೂ ಸ್ವಲ್ಪ ತಾವು ಗಮನ ಹರಿಸಬೇಕು ಅಂತ ಸಹ ನಾವು ಹೇಳಿದ್ದೀವಿ. ಅದಕ್ಕೆ ಮುಖ್ಯಮಂತ್ರಿಗಳು ಖಂಡಿತವಾಗಿ ನಿನ್ನ ಕ್ಷೇತ್ರಕ್ಕೆ ಏನು ಬೇಕು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು ಸಹ ಅದರ ಬಗ್ಗೆ ಹೆಚ್ಚಾಗಿ ಒತ್ತು ಕೊಟ್ಟು ಮಾತನಾಡಿದ್ದಾರೆ. ಒಟ್ಟು ಚರ್ಚೆ ತುಂಬ ಚೆನ್ನಾಗಿತ್ತು. 1-to-1 ಮೀಟಿಂಗ್ ಇತ್ತು. ನಮ್ಮೆಲ್ಲ ಕ್ವಶನ್ಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. 50 ಕೋಟಿ ಬೇರೆ, ಮತ್ತೆ ಅನುದಾನವನ್ನು ಹೆಚ್ಚು ಕೊಡಬೇಕು. ಮಳೆಗಾಲದಲ್ಲಿ ಇವತ್ತು ಅಡಿಕೆ ತೋಟಕ್ಕೆ ಏನು ಕೊಳೆ ರೋಗ ಮತ್ತು ಎಲೆ ಚುಕ್ಕೆ ರೋಗ ಬಂದು ನಮ್ಮ ಮಲೆನಾಡು ಭಾಗದ ಜನ ತತ್ತರಿಸಿ ಹೋಗಿದ್ದಾರೆ. ಅವರಿಗೇನಾದರೂ ಕೊಡಬೇಕು ಇವತ್ತು ಅವರ ಎಲೆ ಚುಕ್ಕೆ ರೋಗಕ್ಕೆ ಅಂತ ಸಹ ಹೇಳಿದ್ದೀವಿ. ಅದಕ್ಕೆ ಮಂತ್ರಿಗಳ ಹತ್ರ ಮಾತಾಡಿ ಒಂದು ಚರ್ಚೆ ಮಾಡೋಣ ಅಂತಲೂ ಸಹ ಹೇಳಿದ್ದಾರೆ. ಅದಕ್ಕೂ ಒಪ್ಕೊಂಡಿದ್ದಾರೆ. ರಸ್ತೆಗಳೆಲ್ಲ ಹಾಳಾಗಿ ಹೋಗಿದ್ದಕ್ಕೂ ಸಹ ಒಪ್ಕೊಂಡಿದ್ದಾರೆ.